ಹೌದು ವೀಕ್ಷಕರೇ, 4,000 ರೂಪಾಯಿ 2 ಕಂತು ಹಣ ಒಟ್ಟಿಗೆ ಜಮೆ ಮಾಡಲಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕೊನೆಗೂ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸೂಪರ್ ಗುಡ್ ನ್ಯೂಸ್ ಬಂದಿದೆ. ಬೇರೆ ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಈ ಥರ ಮಾಹಿತಿ ಸಿಗಲ್ಲ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ 2 ಹೊಸ ನಿಯಮ, ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನೀವು ಕೂಡ BPL ಕಾರ್ಡ್ ಹಾಗೂ APL ಕಾರ್ಡ್ ಪಡೆದುಕೊಂಡಿದ್ದರೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ. ಸರ್ಕಾರದಿಂದ ಬಂದಿರೋ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ನೋಡೋಣ. ಹಾಗೆ ವೀಕ್ಷಕರೇ, ನಿಮ್ಮ ಹತ್ತಿರನೂ ಕೂಡ ವೆಹಿಕಲ್ ಇದ್ರೆ, ಕಾರ್ ಅಥವಾ ಗಾಡಿಗಳಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಕೇಂದ್ರ ಸರ್ಕಾರದಿಂದ ನಿಮಗೆ ಒಂದು ಭರ್ಜರಿ ಸಿಹಿ ಸುದ್ದಿ, ಬಂಪರ್ ಘೋಷಣೆಗಳು ಬಂದಿರುವಂಥದ್ದು. ಹೀಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಕರ್ನಾಟಕದಲ್ಲಿ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಹೌದು ವೀಕ್ಷಕರೇ, ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ. ಎಲ್ಲೆಲ್ಲಿ ಮಳೆ ಆಗುತ್ತೆ, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಜಿಲ್ಲೆಗಳಲ್ಲಂತೂ 1 ವಾರಗಳ ಕಾಲ ಸೂಪರ್ ಮಳೆ ಅಂತಾನೆ ಹೇಳ್ಬೋದು. ಇಷ್ಟು ಮಳೆ ಇದೇ ಇತಿಹಾಸದಲ್ಲಿ ಮೊದಲ ಬಾರಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮತ್ತೆ ಬೆಂಗಳೂರು ನಗರವಾಸಿಗಳಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. ಮತ್ತೆ ಯಾರು ನಿಮ್ಮ ಒಂದು ಸ್ವಂತ ಜಮೀನು, ಆಸ್ತಿ ಪಾಸ್ತಿ ಹೊಂದಿದ್ರೆ ನಿಮಗೆ ಒಂದು ಸರ್ಕಾರದಿಂದ ಹೊಸ ರೂಲ್ಸ್, ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದ್ದೇವೆ ವೀಕ್ಷಕರೇ. ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡಿ. ಹಾಗೆ ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳಿಗಂತೂ ಒಂದು ಸೂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಮತ್ತೆ ನಿಮಗೂ ಕೂಡ ಈಗಾಗಲೇ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಜೂನ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಎಷ್ಟು ಕಂತು ನಿಮಗೆ ಹಣ ಬರೋದು ಬಾಕಿ ಇದೆ ಎಲ್ಲರೂ ಕಮೆಂಟ್ ಮಾಡಿ. ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ. ಮತ್ತೆ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲಿಗೆ ಬಂದಿರುವ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಆಗಲಿದೆ. ಮತ್ತೊಂದು ಬಂಪರ್ ಗುಡ್ ನ್ಯೂಸ್. ತುಂಬ ಜನ ಕಾದು ಕುಳಿತಿದ್ರು. ಮೇ ತಿಂಗಳವರೆಗೂ ಹಣ ಜಮೆ ಆಗಿದೆ, ಜೂನ್ ತಿಂಗಳ ಹಣ ಬಂದಿಲ್ಲ, ಜುಲೈ ತಿಂಗಳ ಹಣ ಬಂದಿಲ್ಲ, ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅಂತ ತುಂಬ ಜನ ಕಾದು ಕುಳಿತಿದ್ದಾರೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಹಣ ಏಪ್ರಿಲ್ ತಿಂಗಳಿಂದ ಬಂದಿಲ್ಲ, ಮೇ ಬಂದಿಲ್ಲ, ಜೂನ್ ಬಂದಿಲ್ಲ, ಜುಲೈ ಬಂದಿಲ್ಲ. ಕೆಲವೊಬ್ಬರಿಗೆ 4 ತಿಂಗಳ ಹಣ ಬಾಕಿ ಇದ್ರೆ, ಕೆಲವೊಬ್ಬರಿಗೆ ಜೂನ್ ಜುಲೈ ತಿಂಗಳ ಹಣ ಬಾಕಿ ಇದೆ. ನಿಮ್ಮದು ಎಷ್ಟು ಕಂತು ಬಾಕಿ ಇದೆ? 21, 22, 23, 24 ಇಷ್ಟು ಕಂತು ಬಾಕಿ ಇದ್ರೆ ಕಮೆಂಟ್ ಅಲ್ಲಿ ಈ ಒಂದು ಕಮೆಂಟ್ ಮಾಡಿ ನಿಮ್ಮ ಎಷ್ಟು ಕಂತು ಬಾಕಿ ಇದೆ ಅಂತ. ನಿಮಗೆ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಹೌದು, ಜೂನ್ ತಿಂಗಳ ಹಣವನ್ನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ರಿಲೀಸ್ ಮಾಡಿದ್ದೇವೆ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. 15 ದಿನಗಳ ಒಳಗೆ ನಿಮಗೆ ಜೂನ್ ತಿಂಗಳ ಹಣವು ಕೂಡ ಆಗಸ್ಟ್ ತಿಂಗಳಲ್ಲಿಯೇ ಬರಲಿದೆ ಅಂತಾನೆ ಹೇಳ್ಬಹುದು. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಅಲ್ಲಿಂದ ಈ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಬೆಳಗಾವಿ, ನಂತರ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಮಂಡ್ಯ, ಮೈಸೂರು, ಬೆಳಗಾವಿ, ಅದೇ ಥರ ನಿಮಗೂ ಕೂಡ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹಾಗೂ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ, ಕರಾವಳಿ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಈ ಒಂದು ಹಣವನ್ನು ತಾಲೂಕ್ ಪಂಚಾಯತ್ ಮೂಲಕ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಕಳಿಸಲಾಗ್ತಾ ಇದೆ. ಮಹಾನಗರ ಪಾಲಿಕೆಗಳ ಮೂಲಕ ಮತ್ತು ನಗರಸಭೆ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಲು ಶುರು ಮಾಡಲಾಗಿದೆ. ಮತ್ತೆ ಜೂನ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದ್ದು, ನಿಮಗೆ 20ನೇ ತಾರೀಕಿನ ಒಳಗಾಗಿ ಈ ಒಂದು ಹಣ ಜೂನ್ ತಿಂಗಳ ಹಣ ಬಂದು ಖಾತೆಗೆ ಸೇರಲಿದೆ. ಇನ್ನು ಜುಲೈ ತಿಂಗಳ ಹಣವೂ ಕೂಡ, ಜುಲೈ ತಿಂಗಳ ಕಂತಿನ ಹಣವೂ ಕೂಡ ಗಣೇಶ ಚತುರ್ಥಿ ಹಬ್ಬದಂದು ರಿಲೀಸ್ ಮಾಡಲಿದ್ದಾರಂತೆ. ಹೌದು ವೀಕ್ಷಕರೇ, ಜುಲೈ ತಿಂಗಳ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಸರ್ಕಾರದಿಂದಲೇ ಸ್ಪಷ್ಟನೆ ಸಿಕ್ಕಿರುವಂಥದ್ದು. ಮಹಿಳೆಯರು ನಿರೀಕ್ಷಿಸುತ್ತಿದ್ದ ಗೃಹಲಕ್ಷ್ಮಿ ಯೋಜನೆ ಜುಲೈ ತಿಂಗಳ ಹಣವೂ ಕೂಡ ಬಿಡುಗಡೆ ಬಗ್ಗೆ ಒಂದು ಮಹತ್ವದ ಘೋಷಣೆಯೊಂದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹಾಗೂ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡುವಾಗ ಹೇಳಿದ್ದಾರೆ, ಜೂನ್ ತಿಂಗಳ ಬಾಕಿ ಉಳಿದ ಗೃಹಲಕ್ಷ್ಮಿ ಹಣವನ್ನು ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಜುಲೈ ತಿಂಗಳ ಹಣವನ್ನು ಗಣೇಶ ಚತುರ್ಥಿ ಹಬ್ಬದಂದು ಬಿಡುಗಡೆ ಮಾಡಲಿದ್ದೇವೆ. ಹೀಗಾಗಿ ಸೆಪ್ಟೆಂಬರ್ ತಿಂಗಳ ಒಳಗೆ ನಿಮಗೆ ಈ ಒಂದು ಜುಲೈ ತಿಂಗಳ ಹಣವು ಕೂಡ ಅಕೌಂಟ್ಗೆ ಬಂದು ಜಮೆ ಆಗಲಿದೆ. ಜೂನ್ ತಿಂಗಳ ಹಣ ಬಿಡುಗಡೆ ವಿಳಂಬವಾಗಿತ್ತು. ಇದರಿಂದಾಗಿ ಹಲವಾರು ಮಹಿಳೆಯರು ಮತ್ತು ಕುಟುಂಬಗಳು ನಿರಾಸೆಯಾಗಿದ್ದಾವೆ. ಇದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ ಹೊಸ ಘೋಷಣೆಯಿಂದ ಮಹಿಳೆಯರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ BPL ಪಡಿತರ ಚೀಟಿ ಹೊಂದಿದವರಿಗೂ ಕೂಡ, ರೇಷನ್ ಕಾರ್ಡ್ ಹೊಂದಿದವರಿಗೂ ಕೂಡ 2 ಹೊಸ ನಿಯಮ, ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಮೊದಲಿಗೆ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಮೊದಲಿಗೆ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ 13 ಲಕ್ಷ BPL ಕಾರ್ಡ್ಗಳು ಅನರ್ಹ ಚೀಟಿಗಳು ಅಂತ ಪತ್ತೆಯಾಗಿದೆ. ಆ ಎಲ್ಲ ಕಾರ್ಡುಗಳನ್ನು ಸದ್ಯದಲ್ಲಿ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗುವುದು ಅಂತಲೂ ಕೂಡ ಇಲಾಖೆ ಸಚಿವರು
KH ಮುನಿಯಪ್ಪ ಅವರು ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇದು ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಿದ್ರು ತಪ್ಪಾಗೋದಿಲ್ಲ. ಎದಕ್ಕಂದ್ರೆ ತುಂಬಾ ಜನ BPL ಪಡಿತರ ಚೀಟಿದಾರರು ಸುಳ್ಳು ದಾಖಲೆ ಕೊಟ್ಟು ಸರ್ಕಾರದಿಂದ BPL ಪಡಿತರ ಚೀಟಿ ಪಡೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದವರ BPL ಕಾರ್ಡ್ಗಳನ್ನು ಕೂಡ APL ಕಾರ್ಡ್ ಅನ್ನಾಗಿ ಕನ್ವರ್ಟ್ ಕೂಡ ಇಲ್ಲಿ ಮಾಡಲಾಗಿದೆ. ಮತ್ತೆ ಯಾರೆಲ್ಲ ಈ KYC ಮಾಡಿಸಿಲ್ಲ ಅವರೆಲ್ಲ ಕಾರ್ಡುಗಳನ್ನು ಕೂಡ APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗುತ್ತದೆ. ಮತ್ತೊಮ್ಮೆ BPL ಪಡಿತರ ಚೀಟಿಗಳನ್ನ 13 ಲಕ್ಷ ಅನರ್ಹ BPL ಪಡಿತರ ಚೀಟಿಗಳನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ತೀವಿ ಅಂತಾನೂ ಕೂಡ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಒಂದು ವೇಳೆ ಬೈ ಮಿಸ್ಟೇಕ್ ನಿಮ್ದು ಏನಾದ್ರೂ BPL ಕಾರ್ಡ್ ಮಿಸ್ಟೇಕ್ ಆಗಿ APL ಕಾರ್ಡ್ಗೆ ಏನಾದರೂ ಕನ್ವರ್ಟ್ ಆದರೆ, ಅಥವಾ ನೀವು ಒಂದು ಕರೆಕ್ಟ್ ಆಗಿ ದಾಖಲೆ ಕೊಟ್ಟಿದ್ದೀರಾ, ನೀವು ಬಡತನ ರೇಖೆಗಿಂತ ಕಡಿಮೆ ಇದ್ದೀರಾ, ನೀವೇನು ಬಡವರಾಗಿದ್ದರೂ ಕೂಡ ನಿಮ್ಮದು BPL ಕಾರ್ಡ್ ಏನಾದರೂ APL ಕಾರ್ಡ್ ಆಗಿದ್ದರೆ ನೀವು ಕೂಡ ಒಂದು ವೇಳೆ ಅರ್ಹ ಕಾರ್ಡುಗಳು ರದ್ದುಗೊಂಡರೆ ತಹಶೀಲ್ದಾರ್ ಅವರಿಗೆ ಮೇಲ್ಮನವಿ ಸಲ್ಲಿಸಬಹುದು. ಅವರಿಗೆ ತಕ್ಷಣವೇ BPL ಕಾರ್ಡ್ ನೀಡೋದಾಗಿ ಭರವಸೆ ಕೂಡ ನೀಡಿದ್ದೇವೆ. ಅನರ್ಹ BPL ಕಾರ್ಡ್ದಾರರಿಗೆ ಹೊಸದಾಗಿ APL ನೀಡಲು ಹಾಗೂ ಅನರ್ಹರ ಪರಿಷ್ಕರಣೆ ನಂತರ ಮುಂದಿನ ತಿಂಗಳಲ್ಲಿ BPL ಕಾರ್ಡ್ ಹೊಸದಾಗಿ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ 3 ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಒಂದು BPL ಕಾರ್ಡ್ಗಳು ಕೂಡ APL ಕಾರ್ಡ್ ಆಗಿದೆ ವೀಕ್ಷಕರೇ. ಅಂಥವ್ರು ಏನಾದರೂ ಇದ್ದರೆ ಅವರು ತಮ್ಮ ಒಂದು ತಹಶೀಲ್ದಾರ್ ಆಫೀಸ್ಗೆ ಅಥವಾ ನೀವು ಕೂಡ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಮತ್ತು ನ್ಯಾಯಬೆಲೆ ಅಂಗಡಿಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ಪಡೆದುಕೊಂಡು ಮತ್ತೆ BPL ಕಾರ್ಡ್ ವಾಪಸ್ ಪಡೆಯಬಹುದು. ಇದಕ್ಕೆ ವಿನಾಯಿತಿ ಇದೆ ಅಂತಲೂ ಕೂಡ ಹೇಳಲಾಗಿದೆ. ಯಾರೆಲ್ಲ 6 ತಿಂಗಳಿಂದ ಪಡಿತರ ಪಡೆದುಕೊಂಡಿಲ್ಲ ಅವರ ಕಾರ್ಡುಗಳು ಕೂಡ APL ಕಾರ್ಡ್ ಆಗಿ ಕನ್ವರ್ಟ್ ಆಗಿದ್ದವು. ಅಂಥವ್ರು ಏನಾದರೂ ನೀವು ಏನಾದರೂ ಆಗಿದ್ರೆ ಅವರು ಕೂಡ ಅರ್ಜಿ ಸಲ್ಲಿಸಿ ಮತ್ತೊಮ್ಮೆ BPL ಕಾರ್ಡ್ ಪಡೆದುಕೊಳ್ಳಬಹುದು. ಮತ್ತೆ 24 ಗಂಟೆಯಲ್ಲಿ ತುರ್ತು BPL ಕಾರ್ಡ್ ರಾಜ್ಯ ಸರ್ಕಾರದಿಂದ ಹೊಸ ಪೋರ್ಟಲ್ ಶುರು ಮಾಡಲಾಗ್ತಾ ಇದೆ. ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ತುರ್ತು ವೈದ್ಯಕೀಯ ಸೇವೆಗಳು ಸುಲಭವಾಗಿ ಸಿಗುವಂತೆ ಮಾಡಲು ರಾಜ್ಯ ಸರ್ಕಾರವು ಒಂದು ಹೊಸ ವ್ಯವಸ್ಥೆಯನ್ನು ಪರಿಚಯ ಮಾಡಲಿದೆ. ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಅನಾರೋಗ್ಯ ಪೀಡಿತರಿಗೆ ಆದ್ಯತೆ ನೀಡುವ ಉದ್ದೇಶದಿಂದ BPL ಕಾರ್ಡ್ ವಿತರಣೆಗಂದೇ ಪ್ರತ್ಯೇಕವಾಗಿ ಆನ್ಲೈನ್ ಪೋರ್ಟಲ್ ಅನ್ನು ಶುರು ಮಾಡ್ತೀವಿ. ಈ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿದರೆ 24 ಗಂಟೆ ಒಳಗೆ BPL ಕಾರ್ಡ್ ವಿತರಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಆಗಸ್ಟ್ 15ನೇ ತಾರೀಕಿನಂದು ಹೊಸ ಮತ್ತೊಂದು ಯೋಜನೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ನೀವು ಕೂಡ ಏನಾದರೂ ಕಾರ್ ಅಥವಾ ಗಾಡಿಗಳು ಹೊಂದಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. 3,000 ರೂಪಾಯಿ ಪಾಸ್ನ ಬಗ್ಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ದೇಶಾದ್ಯಂತ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ಆರಂಭವಾಗಿದೆ. ಟೋಲ್ ಶುಲ್ಕ ಈಗ ಕೇವಲ 15 ರೂಪಾಯಿ ಮಾತ್ರ. ಹೌದು, ನಮ್ಮ ದೇಶಾದ್ಯಂತ ಆಗಸ್ಟ್ 15ರ ವಾರ್ಷಿಕ ಟೋಲ್ ಪಾಸ್ ಯೋಜನೆ ಆರಂಭವಾಗಲಿದೆ. ಈ ಪಾಸ್ನ ಸಹಾಯದಿಂದ 1 ವರ್ಷದವರೆಗೂ ಟೋಲ್ನಲ್ಲಿ ಭಾರಿ ಮೊತ್ತವನ್ನು ಪಾವತಿಸುವ ಅಗತ್ಯವಿಲ್ಲ. ಹೊಸ ವಾರ್ಷಿಕ ಫಾಸ್ಟ್ಯಾಗ್ ಮೂಲಕ ಕೇವಲ ನೀವು 15 ರೂಪಾಯಿಗಳ ಟೋಲ್ ಪ್ಲಾಜಾಗಳನ್ನು ದಾಟಬಹುದು ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಈ ಪಾಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಪಾಸ್ನ ಬೆಲೆ 3,000 ರೂಪಾಯಿಗಳಲ್ಲಿ ಮಾಡಲಾಗಿದ್ದು ಇದರಲ್ಲಿ 200 ಟ್ರಿಪ್ಗಳು ಸೇರಿವೆ. ಒಂದು ಟ್ರಿಪ್ ಅಂದರೆ ಒಮ್ಮೆ ಟೋಲ್ ಪ್ಲಾಜಾವನ್ನು ದಾಟುವುದು. ಅಂದರೆ ಪ್ರತಿ ಟೋಲ್ಗೆ ಕೇವಲ 15 ರೂಪಾಯಿ. ಈಗ 80 ರೂಪಾಯಿ 100 ರೂಪಾಯಿ ಇದೆ, ಅದು ಕೇವಲ 15 ರೂಪಾಯಿಗೆ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಮತ್ತೆ ಇದನ್ನ ಆಗಸ್ಟ್ 15ನೇ ತಾರೀಕಿನಂದು ಜಾರಿಗೆ ಮಾಡಲಾಗ್ತಾ ಇದೆ. ಈ ಒಂದು ಫಾಸ್ಟ್ಯಾಗ್ ಯೋಜನೆಯಿಂದ ಬರೋಬ್ಬರಿ 200 ಪ್ರಯಾಣಗಳು 200 ಬಾರಿನೂ ಟೋಲ್ ದಾಟಿದ್ರು 15 ರೂಪಾಯಿ ಮಾತ್ರ ಕಟ್ಟಾಗುತ್ತೆ. ಅಂದ್ರೆ 3,000 ರೂಪಾಯಿ ಮಾತ್ರ ಕಟ್ಟಾಗುತ್ತೆ. ಅದೇ ಏನಾದರೂ ಮೊದಲು ಯಾವ ತರ ಇತ್ತಂದ್ರೆ ನೀವು ಏನಾದರೂ 200 ಬಾರಿ ಟೋಲ್ ಅನ್ನ ದಾಟಿದರೆ 10,000 ರೂಪಾಯಿವರೆಗೂ ನೀವು ಖರ್ಚು ಮಾಡಬಹುದಾಗಿತ್ತು. ಆದರೆ ಈ ಒಂದು ಹೊಸ ಯೋಜನೆಯಲ್ಲಿ 3,000 ರೂಪಾಯಿ ಆಗುತ್ತೆ. ಇದರ ಅರ್ಥ ಪ್ರಯಾಣಿಕ ವಾಹನಗಳನ್ನು ಓಡಿಸುವವರಿಗೆ ಸುಮಾರು 7,000 ರೂಪಾಯಿಗಳ ನೇರ ಉಳಿತಾಯವಾಗ್ತಾ ಇದೆ. ವೀಕ್ಷಕರು, ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಇನ್ನೂ ಸುರಿಯಲಿದೆ ಭಾರಿ ಪ್ರಮಾಣದಲ್ಲಿ ಮಳೆ. ಹೌದು ವೀಕ್ಷಕರೇ, ರೆಡ್ ಮತ್ತು ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಅಲರ್ಟ್ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದಾಗಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಇಂದಿನಿಂದ ಮತ್ತಷ್ಟು ತೀವ್ರವಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆದರೆ ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ, ಕಲಬುರಗಿ, ವಿಜಯಪುರ, ಯಾದಗಿರಿ ಮತ್ತು ಕೊಡಗು ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿ ಇರುತ್ತದೆ. 22ನೇ ತಾರೀಕಿನವರೆಗೂ ಮೋಡ ಕವಿದ ವಾತಾವರಣ, ತುಂತುರು ಮಳೆ ಇರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಮತ್ತು ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಮಿಂಚಿನೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಗಿಡದ ಕೆಳಗಡೆ ನಿಲ್ಲಬೇಡಿ, ಮತ್ತೆ ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ನೋಡಿಕೊಳ್ಳಿ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು. ಮತ್ತೆ ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ
ಹಾವೇರಿ, ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದ್ದು ಇಲ್ಲೂ ಕೂಡ ಗುಡುಗು ಸಹಿತ ಹಗುರದಿಂದ ಸಾಧಾರಣ ತುಂತುರು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ದಕ್ಷಿಣ ಒಳನಾಡಿನ ವಿಜಯನಗರ, ತುಮಕೂರು, ಮೈಸೂರು, ರಾಮನಗರ, ಮಂಡ್ಯ, ಕೋಲಾರ, ಕೊಡಗು, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಯಚೂರು, ಕೊಪ್ಪಳ ಹಾಗೂ ಗದಗ ಜಿಲ್ಲೆಗಳಿಗೂ ಕೂಡ ಸಾಧಾರಣ ಮಳೆಯೊಂದಿಗೆ ಕೆಲವು ಕಡೆಗೆ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. 18ನೇ ತಾರೀಕಿನವರೆಗೂ ಈ ಭಾಗಗಳಲ್ಲಿ ಮಳೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಆಸ್ತಿ ಪಾಸ್ತಿ ಹೊಂದಿದವರಿಗೆ ಒಂದು ದೊಡ್ಡ ನಿಯಮ ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇರುವಂತದ್ದು. ನಮ್ಮ ರಾಜ್ಯದಲ್ಲಿ ಅಕ್ರಮವಾಗಿ ನೋಂದಣಿ ಏನಾದರೂ ಆಸ್ತಿ ಮಾಡಿಕೊಂಡಿದ್ದರೆ ಅಂತ ನಕಲಿ ದಾಖಲೆ ಸೃಷ್ಟಿ ಮಾಡಿ ವಂಚನೆ ಮಾಡಿದ್ದ ಆಸ್ತಿಗಳನ್ನ ರದ್ದು ಮಾಡೋದಾಗಿ ಘೋಷಣೆ ಮಾಡಲಾಗಿದೆ. ದೊಡ್ಡ ಘೋಷಣೆ ಕರ್ನಾಟಕದ ರಾಜ್ಯದಲ್ಲಿ. ಹೌದು, ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿದ ಆಸ್ತಿ ನೋಂದಣಿ ರದ್ದು ಮಾಡಲು ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಒಂದು ದೊಡ್ಡ ಅಧಿಕಾರ ನೀಡಲಾಗುವುದು ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಶ್ನೋತ್ತರ ಕಲಾಪದ ವೇಳೆ ಮಾತನಾಡಿದ ಸಚಿವರು ನಿಯಮ ಬಾಹಿರವಾಗಿ ಅಕ್ರಮ ನೋಂದಣಿಯಾಗಿ ಪ್ರಕರಣಗಳನ್ನು ರದ್ದು ಮಾಡುವ ಅಧಿಕಾರವನ್ನು ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ನೀಡಿರುವ ಕರ್ನಾಟಕ ನೋಂದಣಿ ತಿದ್ದುಪಡಿ ಕಾಯ್ದೆ 2023 ಸೆಪ್ಟೆಂಬರ್ ಒಳಗೆ ನಿಯಮಗಳನ್ನು ಪ್ರಕಟಣೆ ಮಾಡಲಾಗುವುದು. ಅಂದರೆ ಇದರ ಅರ್ಥ ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಹೆಸರಿನಲ್ಲಿ ಆಸ್ತಿ ನೋಂದಣಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡುವುದು ವಂಚಿಸಿರುವುದು ಸಾಬೀತು ಆದಲ್ಲಿ ಅಂಥ ನೋಂದಣಿ ಆಸ್ತಿಗಳನ್ನು ರದ್ದು ಮಾಡುವ ಅಧಿಕಾರವನ್ನು ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ನೀಡಲು ಉದ್ದೇಶಿಸಲಾಗಿದೆ. ನಿಯಮ ಬಾಹಿರವಾಗಿ ಅಕ್ರಮ ನೋಂದಣಿ ಪ್ರಕರಣಗಳನ್ನು ರದ್ದು ಮಾಡಲಾಗುತ್ತದೆ ಅಂತಾನೂ ಕೂಡ ಹೇಳಲಾಗಿದೆ. ನಕಲಿ ದಾಖಲೆ, ನಕಲಿ ವ್ಯಕ್ತಿಗಳನ್ನು ಸೃಷ್ಟಿಸಿ ಆಸ್ತಿ ನೋಂದಣಿ ಮಾಡಿಕೊಂಡವರ ಮೇಲೆ ವಂಚನೆ ಒಳಗಾಗುವವರು ಕೋರ್ಟ್ಗೆ ಹೋಗಬೇಕು. ಕೋರ್ಟ್ಗೆ ಹೋದರೆ ಪ್ರಕರಣ ಇತ್ಯರ್ಥವಾಗಲು 10 ವರ್ಷ, 8 ವರ್ಷಗಟ್ಟಲೆ ಬೇಕಾಗಬಹುದು. ಹೀಗಾಗಿ ಇಂಥ ವಂಚನೆಗಳ ಪ್ರಕರಣಗಳು ಸಾಬೀತು ಆದಲ್ಲಿ ಅಂಥ ನೋಂದಣಿ ಸರ್ಕಾರ ರದ್ದು ಮಾಡುವ ಅಧಿಕಾರವನ್ನು ಅಧಿಕಾರಿಗಳಿಗೆ ನೀಡಲು ಉದ್ದೇಶಿಸಲಾಗಿದೆ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ. ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು ಸಾರ್ವಜನಿಕರಿಗೆ. ಇನ್ನು ಮುಂದೆ ಮೋಸಗಳು ಕಡಿಮೆ ಆಗುತ್ತೆ, ಅಕ್ರಮವಾಗಿ ಎದ್ದೇಳುವ ಒಂದು ಬಡಾವಣೆಗಳು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನಮ್ಮ ರಾಜ್ಯದಲ್ಲಿ ಈಗ ಈ ಖಾತಾ ಕಡ್ಡಾಯ. ಹೌದು, ಆಸ್ತಿಗಳಿಗೆ ಈ ಖಾತಾವನ್ನು ಕಡ್ಡಾಯ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನಿಮ್ಮದು ಕೂಡ ಈ ಖಾತಾ ಇಲ್ಲ ಅಂದರೆ ಬೇಗನೆ ಬೆಂಗಳೂರಿಗೆ ಮೊದಲು ಈ ಖಾತಾವನ್ನು ಕೊಡಲಾಗ್ತಾ ಇದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಇಲ್ಲಿ ಮಾಡಿಕೊಡಲಾಗಿದೆ. ಬನ್ನಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಆಶಾ ಕಾರ್ಯಕರ್ತೆಯರಿಗೆ ಗುಡ್ ನ್ಯೂಸ್, ಪ್ರೋತ್ಸಾಹಧನ ಬಿಡುಗಡೆ. ಹೌದು, ರಾಜ್ಯ ಸರ್ಕಾರವು ಆಶಾ ಕಾರ್ಯಕರ್ತೆಯರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದು, ಆಶಾ ಕಾರ್ಯಕರ್ತೆಯರಿಗೆ ತಂಡ ಆಧಾರಿತ ಪ್ರೋತ್ಸಾಹಧನ ಪಾವತಿಸಲು 2ನೇ ತ್ರೈಮಾಸಿಕ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಒಂದು ಆದೇಶ ಇಲ್ಲಿ ಹೊರಡಿಸಿರುವಂಥದ್ದು. ಮತ್ತೆ ಆಶಾ ಕಾರ್ಯಕರ್ತೆಯರಿಗೆ 1,500 ರೂಪಾಯಿ ವೇತನ ಹೆಚ್ಚಳ ಮಾಡೋದಾಗಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಘೋಷಣೆ ಮಾಡಿದ್ದಾರೆ. ಗೌರವಧನ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಮಾಡುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಮಾಸಿಕ 1,500 ರೂಪಾಯಿ ಗೌರವಧನ ನೀಡಲು, ಹೌದು 1,500 ರೂಪಾಯಿ ಮಾಸಿಕ ಗೌರವಧನ ಹೆಚ್ಚಳ ಮಾಡಲು ತೀರ್ಮಾನಿಸಿದ್ದೇವೆ. ಇದನ್ನು ಸಾಧ್ಯವಾದಷ್ಟು ಶೀಘ್ರ ಅಥವಾ ಮುಂದಿನ ತಿಂಗಳಿಂದಲೇ ಜಾರಿಗೆ ತರಲು ಪ್ರಯತ್ನ ಪಡ್ತೀವಿ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡಿ. ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಷ್ಟು ಕಂತು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.